ದಲಿತರನ್ನ ನುಂಗಿದ್ರ ಮುಖ್ಯಮಂತ್ರಿಗಳ ಪರವಾಗಿ ದಲಿತರನ್ನ ನುಂಗಿದ್ರ ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಇಂಪಾರ್ಟೆಂಟ್ ಬಿಲ್ ಸಬ್ಮಿಟ್ ಸ್ವಲ್ಪ ಕೇಳಿ. ಇಂಪಾರ್ಟೆಂಟ್ ಬಿಲ್ ಇದೆ, ಸ್ವಲ್ಪ ಕೇಳಿ. 2024ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈಗ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನ ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕಾರ್ಮಿಕ ಸಚಿವರ ಪರವಾಗಿ 2024ನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024ನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಈಗ ಸಚಿವರು ವಿಧೇಯಕವನ್ನು ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಇವತ್ತು 60 ಅಡಿಯಲ್ಲಿ ಪೊನ್ನಣ್ಣ ಅವರು ಮತ್ತೆ ಕೇಳಿದ್ದಾರೆ. 60 ನಾನು ಇವತ್ತು ರಿಜೆಕ್ಟ್ ಮಾಡಿದ್ದೇನೆ. ನೇರವಾಗಿ ಚರ್ಚೆಗೆ ಬನ್ನಿ. ಅಗತ್ಯವಾಗಿರುವಂತಹ ಮಳೆಗಾಲ ಮತ್ತು ಅತಿವೃಷ್ಟಿಯಲ್ಲಿ ಬಹಳ ಜನ ತೀರಿ ಹೋಗಿದ್ದಾರೆ, ಡ್ಯಾಮೇಜ್ ಆಗಿದೆ. ನಮ್ಮ ಉಳ್ಳಾಲ ಪ್ರದೇಶ ಕಡಲ ಕೊರತೆ ಆಗಿದ್ದುಕೊಂಡು ಇವತ್ತು ಸಮಸ್ಯೆ, ಕೋಸ್ಟಲ್ ಬೆಲ್ಟ್ ಸಮಸ್ಯೆ ಆಗ್ತಾ ಇದೆ. ರಸ್ತೆ ಇವತ್ತು ಬ್ಲಾಕ್ ಆಗ್ತಾ ಆದ ಕಾರಣ ಬಹುಶಃ ಇವತ್ತು ಒಬ್ಬೊಬ್ಬರು ಎಲ್ಲರೂ ಮಾತಾಡಬೇಡಿ, ಯಾರು ಒಬ್ಬೊಬ್ಬರೇ ಮಾತಾಡಿ. ಪೊನ್ನಣ್ಣ ಮಾತಾಡಿ, ಪೊನ್ನಣ್ಣ ಮಾತಾಡಿ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಕೆಲವು ಭಾಗದಲ್ಲಿ ನಿಯಮ 69 ಅಡಿಯಲ್ಲಿ ಮಾತಾಡಿ. 60 ರಿಜೆಕ್ಟ್ ಆಗಿದೆ. ಪೊನ್ನಣ್ಣವರು ಮಾತಾಡಿ. ನೀವು ಜೋರಾಗಿ ಮಾತಾಡಿ. ನೀವೆಲ್ಲ ಕೂತ್ಕೊಳ್ಳಿ, ಬೇರೆಯವರು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಬಸದ ಕೂತ್ಕೊಳ್ಳಿ. ಅಲ್ಲಿ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡ್ತಾರೆ. ಅಧ್ಯಕ್ಷರೇ, ಪ್ರಜಾಪ್ರಭುತ್ವಕ್ಕೆ ಕಾವೇರಿ ನದಿ ಹುಟ್ಟುವಂತ ನಾಡಿನಿಂದ ಗೌರವ ಘನತೆ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಭಟನೆ ಮಾಡಲಿ. ಕಾವೇರಿ ಯಾವ ನಿಯಮದಡಿ ತಂದಿದ್ದೀರಾ ಇದರಲ್ಲಿ? ಅಜೆಂಡಾದಲ್ಲಿ ಬಂದಿದೆ. ಇದು ಅಕ್ರಮ, ಇದು ಅಕ್ರಮ. ಅಜೆಂಡಾದಲ್ಲಿ ಇಲ್ಲ. ಅದು ಸಂಸದೀಯ ಬಗ್ಗೆ ಅಜೆಂಡಾದಲ್ಲಿ ಏನಿದೆ? ಏನಿಲ್ಲ, ಅಜೆಂಡಾದಲ್ಲಿ ಇಲ್ಲ, ಏನೂ ಇಲ್ಲ. ನಮಗೆ ಬುದ್ಧಿವಾದ ಹೇಳ್ತೀರಾ? ಸಂವಿಧಾನದ ಬುದ್ಧಿವಾದ ಬಂದಿಲ್ಲ ಮತ್ತು ಖಾಸಗಿ ಆಸ್ತಿಗೆ ಅಜೆಂಡಾದಲ್ಲಿಲ್ಲ. ಅಜೆಂಡಾದಲ್ಲಿಲ್ಲ, ಏನು ಇಲ್ಲ. ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ ಬೆಳಿಗ್ಗೆ. ಎಲ್ಲಿದೆ ಅಜೆಂಡಾದಲ್ಲಿ? ನಿಲುವಳಿ ಸೂಚನೆ ಕೊಟ್ಟಿದ್ರು. ನಿಮ್ಮ ಇದ್ದಿರಲ್ಲ, ಮನೆ ಒಳಗಡೆ ಸೀಟಿಗೆ ಬಂದು ವಾಸ ಮಾಡಲಿಕ್ಕೆ ಜಾಗ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಹಲವು ಭಾಗದಲ್ಲಿ ಆಗಿದೆ. ಹೆಚ್ಚಾಗಿ ಕೊಡಗಿನಲ್ಲಿ ಕೂಡ ಆಗಿದೆ. ನಾವು ಗಮನಿಸಬೇಕಾಗುತ್ತೆ. ಸೂಕ್ತ ನಿರ್ಧಾರಗಳನ್ನು ಪಾರ್ಲಿಮೆಂಟ್ ಕೇಳ್ರಿ. 200 ಜನ ಫ್ಲಡ್ ಆದಾಗ ಒಬ್ರು ಹೋಗಿಲ್ಲ. ಜಿಲ್ಲಾ ಮಂತ್ರಿಗಳು ಒಂದ್ ಹಣ, ಒಂದ್ ನಯಾ ಪೈಸಾ ಬಿಡುಗಡೆ ಮಾಡಿ